ಕೊಹ್ಲಿ ಮ್ಯಾಚ್ ನೋಡಿದೇನು? ಮ್ಯಾಚ್ ನೋಡಿದಿ? ನಾವು ಗೆದ್ವಿ. ಸೌತ್ ಆಫ್ರಿಕಾ ಕೂಡ T20 ಸೀರೀಸ್ ನಮ್ಮ ಸೂರ್ಯ ಗೆದ್ದಾನ. ಅದ್ರಾಗ ಲಾಸ್ಟ್ 2 ಓವರ್ ಅಂತೂ ಬ್ಯಾಂಕಪ್ಪ. ಲಾಸ್ಟ್ 12 ಬಾಲಿ 50 ರನ್ ಬೇಕಾಗಿದ್ದು. ಲಾಸ್ಟ್ ಓವರ್ ಹರ್ಸ್ತಿಪ್ ವಿಕೆಟ್ ತೆಗೆದು ಬದುಕಿದೆ. ಮ್ಯಾಚ್ ಅಂತೂ ತಿಂಡಿಲೇ ಬಂದಿತ್ತು. ಅವ ಜಾನ್ಸನ್ ಬೇಬಿ ನಮ್ಗೆ ಹೆಂಗೆ ಬೇಕಂಗೆ ಕೂಡ ಆಯ್ತಿದ್ದ. ರೋಹಿತ್, ಅವ್ರದ್ದೇನು ಮಾತಾಡ್ತಿ? ನಮ್ಮ ಹುಡುಗರದ್ದು ಮಾತಾಡಿಲಿ. ನಮ್ಮ ಹುಡುಗರು ನೋಡಿನ ತಿಲಕ್ ವರ್ಮಾ ಸೆಂಚುರಿ ಹೊಡೆದಾನ, ಅಭಿಷೇಕ್ ಶರ್ಮಾ 50, ಹರ್ಸ್ದೀಪ್ 3 ವಿಕೆಟ್ ಹೋದಾನ. ಇವ್ರ ಬಗ್ಗೆ ಮಾತಾಡ್ನಿ, ಅವ್ರು ಬಿಟ್ಟು ಬಿಡ. ಹೌದ್ರಿ ಅಣ್ಣಾರ, ಕರೆ ಹೇಳಿದ್ರು ನೋಡ್ರಿ. ಅವ್ರ ಬಗ್ಗೆ ಅದಕ್ಕೆ ಮಾತಾಡ್ನು, ನಾವು ನಮ್ಮ ಬಗ್ಗೆ ಮಾತಾಡ್ನು. ನೋಡಿದ್ರೇನ್ರಿ ನಮ್ಮ ಸಂಜು ಅಣ್ಣ ಸ್ಟಾರ್ಟಿಂಗ್ನಾಗ ಕೈ ಕೊಟ್ಟಾನ 0 ಹೊಡೆದ ಕ್ಯಾಟ್ ಅಂದ್ರು. ನಾ 25 ಬಾಲ್ನಾಗ 50 ರನ್ ಹೊಡೆದೀನಿ, 5 ಭರ್ಜರಿ 6 ಹೊಡೆದೀನಿ, 3 ಬೌಂಡ್ರಿ ಹೊಡೆದೀನಿ. ಚಲೋ ಆಡಿನಲ್ರಿ. ಹೌದು ಅಭಿಷೇಕ್ ಶರ್ಮಾ, ಮಸ್ತ್ ಆಡಿನಿ. ಮಸ್ತ್ ಅಂದ್ರೆ ಮಸ್ತ್ ಆಡಿ. ಏನು ನಿನ್ನೆ ಯುವರಾಜ್ ಸಿಂಗ್ ಅನ್ನಾರು ಫೋನ್ ಹಚ್ಚಿ ಬೈದಿದ್ರಲ್ಲ, ಅದಕ್ಕೆ ನಮ್ಮನೆ ಆಡೀನಿ. 2 ದಿವಸ ಅಲ್ಲಿ ಹೋಗಿತ್ತೆ. ಡೈಲಿ ಹಿಂಗೆ ಆಡ್ಬೇಕಿಲ್ಲಿ. ಪ್ರತಿಯೊಂದು ಮ್ಯಾಚ್ನಾಗೂ ಹಿಂಗೆ ಆಡ್ಬೇಕು ನೋಡಿ. ನೆಕ್ಸ್ಟ್ ಬರೋದು ಅಷ್ಟು ಮ್ಯಾಚ್ನಾಗೂ ಹಿಂಗೆ ಆಡ್ಕೊತಾ ಇರ್ಬೇಕು ನೀ. ಅಂದ್ರೆ ಟೀಮ್ ಇಂಡಿಯಾದಾಗ ಇರ್ತೀನಿ. ಎಲ್ಲಿಕಂದ್ರೆ ಕಾಂಪಿಟೇಷನ್ ಹೆಂಗಾಗೈತೆ ಓದ್ತಾನ ನೀ ಕಾಣವಲ್ಲಾಗಿ ಯಾರಿಗೂ. ರೋಹಿತ್, ಅವನು ಇನ್ನು ಮ್ಯಾಲಿಂದ ಚಲೋತಂಗ ಆಡ್ತಾನ. ಇಲ್ಲಿಕಂದ್ರೆ ಯುವರಾಜ್ ಸಿಂಗ್ ಅನ್ನಾರು ಬಿಡ್ತಾರನ, ಸೀದಾ ಬಡ್ಗಿನ ಏರಿಸ್ತಾರ. ಮಗನ ಯಾಕೆ ಚಲೋತಂಗ ಆಡಕ್ಕೆ ಬರ್ತೈತಿಲ್ಲ ತೇಕೆಟ್. ಚಲೋತಂಗ ಆಡ್ತಾನ ಅವನು. ಆದ್ರೆ ಫಾಸ್ಟ್ ವಿಕೆಟ್ ಹೊಡ್ಲೆ ನಾ ಸೂರ್ಯ ಬರ್ತಾನ ಅಂತ ಮಾಡಿದ್ದೆ. ಆದ್ರೆ ಏನು ತಿಲಕ್ ವರ್ಮನ್ ಕಳ್ಸಿನ ಒಮ್ಮಲಿಗೆ. ಏನಿದು ಅಂದ್ರೆ ವರ್ಕ್ ಆತು ಬಾ ಸ್ಟ್ರಾಟಜಿ. ಹಂಗೇನಿಲ್ರಿ ಅಣ್ಣಾರ, ಒಂದು ಕಡೆ ಬೌಂಡ್ರಿ ಭಾಳ ಸಾಂದಿತ್ತು. ಅದ್ರ ಸಂಬಂಧ ನಾ ತಿಲಕ್ ವರ್ಮನ್ ಕಳಿಸಿದ್ದೆ. ಇಲ್ಲಿಕಂದ್ರೆ ನಾನೇ ಬರ್ತಿದ್ದೆ. ಅವರಿಬ್ರು ಸೇರಿ ಲೆಫ್ಟ್ ಹ್ಯಾಂಡ್ರ್ ಅದಾರ, ಆ ಸೈಡ್ ಚಲೋತಂಗ ಆಡ್ತಾರ ಕ್ರಿಕೆಟ್, ಅವ್ರನ್ನ ಕಳಿಸಿದೆ. ಅವ ಹೋಗಿ ಸೀದಾ ಸೆಂಚುರಿ ನೋಡ್ದಾನ. ಆಡ್ಬೇಕಾಕೈತ್ರಿ ಅಣ್ಣಾರ, ಆಡ್ಬೇಕಾಕೈತಿ. ಸೆಂಚುರಿ ಹೊಡಿಬೇಕಾಕೈತಿ. ಬಿಟ್ರೆ ಡಬಲ್ ಸೆಂಚುರಿ ಹೊಡಿಬೇಕು. ಯಾಕಂದ್ರೆ ಇಂಡಿಯನ್ ಟೀಮ್ನಾಗ ಆ ನಮೂನಿ ಕಾಂಪಿಟೇಷನ್ ಐತ್ರಿ. ಒಂದು ಪ್ಲೇಸಿಗೆ 5ರಿಂದ 6 ಮಂದಿ ಕಾಂಪಿಟೇಷನ್ ಕೂಡ ಆಗ್ತಾರೆ. ಹಂಗೆ ಇದೈತ್ರಿ ನಮ್ಮ ಇಂಡಿಯನ್ ಟೀಮ್. ಅದಕ್ಕೆ ಈಗ ಸಿಕ್ಕಿದ್ದು ಚಾನ್ಸ್ ಹೊಡೆದು ಕಡೆಯಾಕಾಗ್ಬಿಡೋಕೆ. ಇಲ್ಲಿಕ್ಕಪ್ಪ ಅಂದ್ರೆ ನಮಗೆ ಮುಂದೆ ಯಾವತ್ತೂ ಚಾನ್ಸೇ ಸಿಗೋದಿಲ್ಲ. ನಾವು ಹೊಳ್ಳಿ ಇಂಡಿಯನ್ ಟೀಮಿಗೆ ಡೆಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅಂದರು ತಿಲಕ್ ವರ್ಮಾ, ನೀನು ಚಲೋ ಆಡಿ ಬ್ಯಾಟಿಂಗ್. 56 ಬಾಲಿಗೆ 107 ರನ್, 8 4, 7 ಭರ್ಜರಿ 6. ಚಲೋತ್ತಂಗ ಬ್ಯಾಟಿಂಗ್ ಆಡಿ. ಅದ್ರಾಗ ಲಾಸ್ಟ್ವರೆಗೂ ನಿಂತಿಯಲ್ಲ, ನಾಟ್ಔಟ್ ಆಗಲಾರ್ದ. ಅದೇ ಇಂಪಾರ್ಟೆಂಟ್. ಅದೇ ಮ್ಯಾಚ್ ವಿನ್ನಿಂಗ್ ಐತಿ. ಹಿಂಗೆ ಆಡ್ನಿ ಟೀಮ್ ಇಂಡಿಯಾಗ ಇರ್ತೀನಿ. ಟೀಮ್ ಇಂಡಿಯಾದಾಗ ಬಿಡೋದಿಲ್ಲ ಗ್ಯಾರಂಟಿ. ಅಲ್ಲೋ ಸೂರ್ಯ, ಅವ್ರೇನ ಚಲೋ ಆಡ್ಯಾರ. ನಿನಗೆ ಮತ್ತು ಗಾಡ್ಸ್ ಪ್ಲಾನ್ ಎಲ್ಲದನ ರಿಂಕು ಸಿಂಗ್ ಅವನಿಗೆ ನಿಮ್ಮಿಬ್ಬರಿಗೆ ಏನಾಗೈತಿ? ನಿಮ್ಮ ಬ್ಯಾಟಿಂದ ರನ್ನ ಬರೋದಲ್ಲ, ಎಲ್ಲರೂ ಭಯಕತ್ತಾರ. ಏನು ಹಂಗ್ಯಾಕೆ ಔಟ್ ಆದಿ? ಹಂಗೇನಿಲ್ರಿ ಅಣ್ಣಾರ, ಆ ಬಾಲ್ ನಾ 6 ಹೊಡಿ ಬಾಲ್. ಆದ್ರೆ ಟೈಮಿಂಗ್ ಕರೆಕ್ಟ್ ಇತ್ತು, ಆದ್ರೆ ಪವರ್ ಇದ್ದಿದ್ದಿಲ್ಲ ಅಷ್ಟು. ಹೊಡೆದಿದ್ದೆ ಹೋಲಿಲ್ಲ. ಆದ್ರೆ ಏನು ಮಾಡೋಣ, ಗ್ರೌಂಡ್ ಆ ಸೈಡ್ ದೊಡ್ಡದೈತಿ, ರೈಟ್ ಹ್ಯಾಂಡ್ ಹೆಲ್ಪ್ ಇಲ್ಲ. ಅದ್ರ ಸಂಬಂಧ ತಿಲಕ್ ವರ್ಮನ ಕಳಿಸಿದ್ದೀರ ಸ್ಟಾರ್ಟಿಂಗ್. ರೀ ಅಣ್ಣಾರ, ನಮ್ಮ ಟಾಪ್ ಆರ್ಡರ್ಗಳೆಲ್ಲರೂ 20 ರನ್, 21 ರನ್, 29 ರನ್ ಆಯರ್ ಹಾಕಿದ್ರೆ ನಮ್ಮ ಕ್ಲಾಸನ್ನು 41 ರನ್ ಹೊಡೆದ ಅಟ್ಟ. ನಮ್ಮ ಮಾರ್ಕೋ ಜಾನ್ಸನ್ ಹ್ಯಾಂಗ್ ಹೊಡೆದು ನೋಡಿದ್ರೇನ್ರಿ? 300 ಸ್ಟ್ರೈಕ್ ರೇಟ್ನೇ ಹೊಡೆದಾನ. ಏನು ಜೇರು ಕಡತ ಔಟ್ ಆಗಿರ್ಲಿಕ್ಕೆ ಪಾರ ನಾವಾಗ ಹೇಳ್ತಿದ್ವಿ. ಜಸ್ಟ್ ಮಿಸ್ ಆಯ್ತು ಬರ್ರಿ. ನಿಮಗೂ ಬೀಜ ಬಾಯಿ ಬಂದಿದ್ವಲ್ಲ ಲಾಸ್ಟ್ ಓವರ್ನಾಗ, ಗೊತ್ತಾಯ್ತು ನನಗೆ. ಹಂಗೆ ಹೊಡೆದಾನ ಲಾಸ್ಟ್ ಓವರಿಗೆ. ಅದ್ರಾಗ ಕುಂಕುಮ್ ಪಾಂಡ್ಯಗಂತರೂ ನಾಯಿ ಹೊಡೆದಾನ. ನೋಡಿರ್ಬೇಕಾದ್ರೆ ನೀವು 19ನೇ ಓವರ್ ಹೆಂಗೆ ಹೊಡೆದಾನ ಅಂತ ಕ್ರಿಕೆಟ್. ಏನಂದೇವು ಅಕ್ರಮ್ ಸಕ್ರಮ್. ನಿಮ್ಮ ಮಾರ್ಕೋ ಜಾನ್ಸನ್ ಮ್ಯಾಚ್ ಗೆಲ್ಲಿಸ್ತಿದ್ನ. ಕಡೆಯಾಗ ಹೋಗಿ ಮಕ ನೋಡ್ಕೊಂಡು ಏನು ಪಾಂಡು ಅಣ್ಣಾರ ಎಷ್ಟು ಹೊಡೆದ್ರೆ ನೋಡಿದೇನೆ. ಅದ್ರ ಹಿಂದಿನ ಓವರ್ 18ನೇ ಓವರ್ 8 ರನ್ ಕೊಟ್ಟಿದ್ನ. ಮತ್ತು 20ನೇ ಓವರ್ ಅವಂದು LBW ಮಾಡಿ ವಿಕೆಟ್ ಹೋದ. ಮ್ಯಾಚ್ ಗೆದ್ದೀವಿ ನಾವು, ಗೊತ್ತಾನ? ಹೋಗ್ಬೇಕಾದ್ರೆ ನೀನೇ ಗೆದ್ದವ್ರು ನಾವು. ಅಲ್ಟಿಮೇಟ್ ಫೈನಲ್ ಏನೇ ಇದ್ರು ನಿಮ್ಮ ಕೈಯಾಗ ಏನೂ ಆಗೋದಿಲ್ಲ. ಹರ್ಸ್ದೀಪ್ ಕರೆ ಹೇಳಿದ್ ನೋಡು ನೀ. ಆಟದಾಗ ಫಸ್ಟ್ ಯಾವ
ಯಾವ ಹೊಡೆದ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ, ಫಸ್ಟ್ ಯಾವ ಕೆಳಗೆ ಬಿದ್ದ ಅನ್ನೋದು ಅಟ್ಟ ಲೆಕ್ಕಕ್ಕೆ ಬರ್ತೈತಿ. ನೋಡ್ರು ಮಕರಮ್ಮ ತಿಳ್ಕೊರಿ, ನಾವು ಸೀರೀಸ್ ಗೆದ್ದೀವಿ, ನಿಮ್ಮ ಕೈ ಅಂತೂ ಗೆಲ್ಲಕ್ಕಾಗೋದಿಲ್ಲ, ಡ್ರಾ ಮಾಡ್ಕೊಳಕಂತೂ ಆಗೋದಿಲ್ಲ. ನಮ್ಮ ಹುಡುಗರು ಹೆಂಗದಾರ ಗೊತ್ತನ, ಹೊಡೆಸಿದ ಬಾಯಿ ಹಾಕೊಂಡ್ಬಿಡ್ತಾರೆ ಪೂರ್ತಿ, ಒಂದು ಮ್ಯಾಚ್ ಬಿಟ್ಕೊಡೋದಿಲ್ಲ. ಪುಣ್ಯಕ್ಕೆ ಯಾಕೆ ಹೋದ ಮ್ಯಾಚ್ ಸ್ವಲ್ಪ ಬಿಟ್ಕೊಟ್ರ ಅಟ್ಟ, ಜಸ್ಟ್ ಮಿಸ್ ಆಗ್ಯಾರಿ. ಬದುಕಿರಿ ಬರ್ರಿ ನೀವು. ವಿಡಿಯೋ ನೋಡು ಅಣ್ಣಗಳ, ನಮ್ಮ ಹುಡುಗರ ಆಟ ಹೆಂಗೆ ಅನಿಸೈತಿ, ಚಲೋ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಸ್ವಲ್ಪ ಮಾಡಿರಿ. ಹಂಗೆ ನಿಮ್ಮ ಹುಡುಗರಿಗೂ ಶೇರ್ ಮಾಡಿರಿ ಪ್ಲೀಸ್. ಸಣ್ಣ ಹುಡುಗರಿಗೆ ಬೆಳೆಸ್ರಿ. Okay.